ಸರ್ ನಮಸ್ಕಾರ. ಏನು ಸಮಸ್ಯೆ ಇದೆ ಸರ್ CFCಲಿ? ನಿನ್ನೆ ಬಂದೆ ಮಧ್ಯಾಹ್ನ 4 ಗಂಟೆವರೆಗೂ ಕಾಯ್ಸವ್ರೆ. ಸರ್ವರ್ ಇಲ್ಲ ಅಂತಾರೆ ಪಾಪ. 10 ಸಾರಿ ಕಾಲ್ಡ್ ಹಾಕೋರು ಅವರು. ಸರ್ವರ್ ಇಲ್ಲ ಅಂತಾರೆ. ಇವಾಗ ಬೆಳಗ್ಗೆ 10 ಗಂಟೆಗೆ ಬನ್ನಿ ಅಂದ್ರು. ಈಗ ಬಂದಿದ್ದೀನಿ. ಈಗಲೂ 12 ಗಂಟೆ ಸರ್ವರ್ ಇಲ್ಲ ಅಂತ ಹೇಳ್ತವ್ರೆ. ಗ್ರಾಹಕರೆಲ್ಲ ನಿಂತಿದ್ರು ಇಲ್ಲಿ ತುಂಬಾ. ಇದು ತೊಂದರೆ ಆಗುತ್ತೆ. ಇಲ್ಲ ಇದು ಮುಚ್ಚಬೇಕು, ಇಲ್ಲ ಬೇರೆ ಸರ್ವರ್ಗೆ ಏನಾದ್ರು ವ್ಯವಸ್ಥೆ ಮಾಡಬೇಕು. ಈ ನೆನ್ನೆಯಿಂದ ಆ ಥರ ಆಗ್ತಾ ಇದೆ ಅಂತ? ನೆನ್ನೆನೇ ನೋಡಿದ್ರು. ಹಿಂದೆ ಎಷ್ಟು ಜನ ಆಗಿದೆ ನನಗೆ ಗೊತ್ತಿಲ್ಲ. ನಾನು ನೆನ್ನೆನೇ ಬಂದಿರೋದು. ಓಕೆ. ಈಗ ನಾವು ಕೂಡ ಅವರು ಟೆಕ್ನಿಷಿಯನ್ ಮಾತಾಡಿದ್ವಿ, ಆನಂದ್ ಅಂತ. ಅವ್ರೇನೋ ಬೇಕಾಬಿಟ್ಟಿ ಮಾತಾಡ್ತಾರೆ, ಮ್ಯಾನೇಜರ್ ಕೇಳಿ ಅಂತಾರೆ, ಅಥವಾ ಅವ್ರದ್ದೇನೋ ವೈರಿಂಗ್ ಪ್ರಾಬ್ಲಮ್ ಇದೆ ಅಂತಾರೆ. ಇಲ್ಲಿ ಆಲ್ ಓವರ್ ಕರ್ನಾಟಕ ಇದೇ ಪ್ರಾಬ್ಲಮ್ ಆಗಿದೆ ಅಂತಾರೆ. ಅಲ್ಲೋದ್ರ ಒಳಗಡೆ ದುಡ್ಡು ಕೊಡಲ್ಲ. ಇಲ್ಲಿ ATM ಕಾರ್ಡ್ಗಳೆಲ್ಲ ಸರಿಯಾಗಿ ಬರಲ್ಲ. ಸಮಸ್ಯೆ ಆಗೈತೆ SBI ಬ್ಯಾಂಕ್. ಹಾಂ. ಈಗ ಒಂದು ATM ಅದು ವರ್ಕೇ ಆಗ್ತಿಲ್ಲ, ವರ್ಕ್ ಆಗ್ತಾ ಇಲ್ಲ. ಅದು ಮುಚ್ಚ ಇರುತ್ತೆ ಯಾವಾಗಲೂ. ಮತ್ತೆ ಡೆಪಾಸಿಟ್ ಮಾಡಕ್ ಬಂದ್ರೆ ಅಲ್ಲಿ ಪಾಪ ಒಳಗಡೆ ದುಡ್ಡು ಕಟ್ಸ್ಕೊಳ್ಳೋದು. ಇಲ್ಲಿ ಬಂದ್ರೆ 1 ಗಂಟೆ ಆಗಿದೆ ಡೆಪಾಸಿಟ್. ಇಲ್ಲಿ ವಿತ್ಡ್ರಾ ಮಾಡೋರು ಜಾಗನೇ ಸಿಗಲ್ಲ. ಓಕೆ. ಹಾಗಾಗಿ ನಿನ್ನೆಯಿಂದ ನೋಡಿ ಎಷ್ಟು ಜನ ವಯಸ್ಸಾದಲ್ಲ ಬಂದು ಕಾಯ್ತಾ ಇದ್ದಾರೆ. ಹಾಗೆ ನಿನ್ನೆಯಿಂದ ಕೂಡ ಇದೇ ಟೆಕ್ನಿಷಿಯನ್ ಪ್ರಾಬ್ಲಮ್ ಇದೆ. ಬಟ್ ಇಲ್ಲಿ ಅದನ್ನು ಮರೆಮಾಚ್ತಾ ಇದ್ದಾರೆ ಮಾಧ್ಯಮದವ್ರಿಗೆ ಹೇಳೋಕ್ಕೆ. ಅವ್ರಿಗೆ ಆನಂದ್ ಅಂತ ಅವರು ಯಾರು ಟೆಕ್ನಿಷಿಯನ್ ಇನ್ಚಾರ್ಜ್ ಕೇಳಿದ್ರೆ, ಇಲ್ಲ ಅವ್ರದ್ದೇನೋ ವೈರ್ ಪ್ರಾಬ್ಲಮ್ ಇದೆ ಅಂತಾರೆ. ಬರೀ ಬನ್ನೂರು ಸೆಂಟ್ರ್ ಮಾತ್ರ ಪ್ರಾಬ್ಲಮ್ ಇದೆ ಅಂತಾರೆ. ನಾನು ಎಲ್ಲ ಕಡೆ ಫೋನ್ ಮಾಡಿ ಕೇಳಿದಾಗ ಇಲ್ಲ, ಎಲ್ಲ ಕಡೆನೂ ಸಮಸ್ಯೆ ಇದೆ ಕೂಡ ಹೇಳ್ತಾ ಇದ್ದಾರೆ. ಇದು ಹಳ್ಳಿ ಕೂಡ ಇವರು ಬ್ರಾಂಚ್ ಕೊಟ್ಟಿದ್ದಾರೆ. ಆಗ ಇವಾಗ ಏನಾಗುತ್ತೆ ಅಂದರೆ, ಅವರು ಅಲ್ಲಿಂದ ಬಸ್ ಚಾರ್ಜ್ ಹಾಕೊಂಡು ಮತ್ತೆ ಇಲ್ಗೋಡ್ ಬರೋಕ್ಕಾಗುತ್ತೆ ಬನ್ನೂರು ಬ್ರಾಂಚ್ಗೆ. ಹಾಗಾಗಿ ನಿನ್ನೆಯಿಂದ ಕೂಡ ತಮಗೆ ತೊಂದರೆ ಆಗಿದೆ. ತೊಂದರೆ ಆಗೈತೆ. ನಿನ್ನೆ ನಾನೇ 4 ಗಂಟೆವರೆಗೂ ಕಾಲೇ ಹೋಗಿದ್ದೆ. ಸರ್ ಏನು ಹೇಳ್ತೀರಾ ಸರ್ ನೀವು ಇದ್ರ ಬಗ್ಗೆ? ಸರ್ ಇದ್ರ ಬಗ್ಗೆ ಅಂದರೆ 12 ಗಂಟೆಯಿಂದಲೂ ಆಲ್ಮೋಸ್ಟ್ ಸರ್ವರ್ ಇಲ್ಲ. 12 ಗಂಟೆವರೆಗೆ ಸ್ವಲ್ಪ ವಿತ್ಡ್ರಾ ಎಲ್ಲ ಆಗ್ತಾ ಇತ್ತು. 12 ಗಂಟೆಯಿಂದ ಸರ್ವರ್ ಸ್ವಲ್ಪನೂ ಇಲ್ಲ. ಅದೇ ಥರ ಟ್ರಾನ್ಸಾಕ್ಷನ್ ಆಗ್ತಾ ಇಲ್ಲ. ಪಾಸ್ಬುಕ್ ಎಂಟ್ರಿ ಒಂದಷ್ಟೇ ಆಗ್ತಾ ಇರೋದು. ನಾವು ಕೇಳಿದೀವಿ, ಮತ್ತೆ ಮೆಸೇಜ್ ಕೂಡ ಮಾಡಿದೀವಿ ಗ್ರೂಪಲ್ಲಿ. ಯಾವುದೇ ಥರ ರಿಪ್ಲೈ ಇಲ್ಲ. ನಾನು ಇವತ್ತು ಅದನ್ನು ಮೆಸೇಜಲ್ಲೂ ಹೇಳಿದ್ದೀನಿ, ಯಾವ ನಿಮ್ಗೆ ಗಮನ ಹರಿಸಬೇಕು ಅಂತಲೂ ಕೂಡ ಹೇಳಿದ್ದೀನಿ. ಯಾವುದೇ ಥರ ರಿಪ್ಲೈ. ಯಾರು ಸರ್ ನಿಮ್ಗೆ ಸಂಬಂಧಪಟ್ಟಂಥವ್ರು ಜೀರಮ್ಮ ಸರ್ ಅವರೇನೇ ಇದನ್ನ ನೋಡಬೇಕು. ಅದನ್ನ ಬಿಟ್ಟರೆ ಬ್ಯಾಂಕ್ ಅವರು ಏನಪ್ಪಾ ಅಂತಂದ್ರೆ ಅವ್ರು ಹೇಳ್ಬೋದು ಅಷ್ಟೇ, ಈ ಥರ ಇದೆ, ಸರ್ವರ್ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೊಡಿ ಅಂತ. ಈ ಕಂಪ್ನಿ ಒಂದು ಜೀರೋ ಮತ್ತು ಇಂಟಿಗ್ರಾ ಫಿಯಾ ಅಂತ ಇದೆ. ಆ ಕಂಪ್ನಿಯವ್ರು ಮಾತ್ರ ಅದನ್ನ ಇದು ಮಾಡ್ಕೊಬೇಕು. ಸರ್ವರ್ ಅಂದ್ಮೇಲೆ ಎಲ್ರಿಗೂ ಒಂದೇ ತರ ಇರುತ್ತೆ ಸರ್. ಅದರಲ್ಲಿ SBI ಬ್ಯಾಂಕ್ ಎಲ್ಲ ವರ್ಕ್ ಆಗ್ತಾ ಇದೆ, ಅದ್ರ ಪ್ರಾಬ್ಲಮ್ ಇಲ್ಲ. BC ಪಾಯಿಂಟ್ ಲಾಗಿನ್ ಎಲ್ಲ ಆಗ್ತಾ ಇದೆ, ಯಾವುದೇ ತರ ಪ್ರಾಬ್ಲಮ್ ಇಲ್ಲ. ಬಟ್ ವಿತ್ಡ್ರಾ ಡೆಪಾಸಿಟ್ ಆಗ್ತಾ ಇಲ್ಲ. ಇಲ್ಲಿ ನಾನು ವಿಚಾರಿಸಿದ ಪ್ರಕಾರ ಯಾವುದೋ ಏನೋ ಅಮೌಂಟ್ ಸ್ಟಕ್ ಏನೋ ಪ್ರಾಬ್ಲಮ್ ಆಗಿದೆ, ಅದರಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಅದನ್ನಾರು ನಾವು ಫೋನ್ ಮಾಡಿದಾಗ ಆನಂದ್ ಅಂತ ಒನ್ ಆಫ್ ದ ಇನ್ಚಾರ್ಜರು ನಾನು ಮಾತಾಡಿದೆ. ಅವ್ರು ಕೇಳಿದಾಗ ಉಡಾಫೆ ಮಾತಾಡ್ತಾರೆ. ಆಯ್ತಾ, ಅಟ್ಲೀಸ್ಟ್ ಏನು ಗೊತ್ತೇ, ಟೆಕ್ನಿಷಿಯನ್ ಅಲ್ಲ ಅವ್ರು ಏನೇ ಆಗಿರ್ಬೋದು ಸರ್, ಆ ಜವಾಬ್ದಾರಿ ನಿಮ್ಗೆ ಬಂದೇ ಬರ್ತಾನೆ, CFCಗೆ ಬಂದೇ ಬರ್ತಾನೆ. ಹಾಗಾಗಿ ಈ ಥರ ಆದರೆ ನೋಡಿ, ನಿನ್ನೆಯಿಂದ ಕಾಯ್ತಾ ಇದ್ದಾರೆ. ಅಟ್ಲೀಸ್ಟ್ ಹೇಳ್ಬಿಡ್ಬೇಕು, ಇಲ್ಲ ಇನ್ನೂ ರೆಡಿ ಆಗಿಲ್ಲ ಅಂತ. ಅದನ್ನೇ ಹೇಳ್ತಾ ಇದ್ದೀನಿ. ತುಂಬ 30,000 ರೂಪಾಯಿ ಮೇಲಿದ್ರೆ ಒಳಗಡೆ ತಗೊಳ್ಳಿ. ಜೀರೋ ಅಕೌಂಟ್ ಇದ್ರು ಕೂಡ ನಾನು ಒಳಗಡೆ ಮಾತಾಡಿದ್ದೀನಿ, ಹೇಳ್ತಾರೆ, ಕೊಡ್ತಾರೆ. 30,000 ಒಳಗಡೆ ಇದ್ರೆ ನಾಳೆ ಬನ್ನಿ, ಇಲ್ಲ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆಯಲ್ಲ, ಫೋನ್ ಮಾಡ್ಕೊಂಡು ಬನ್ನಿ ಅಂತಲೇ ಹೇಳ್ತಾ ಇದ್ದೀನಿ. ಕೇಳೋದಕ್ಕೆ ಸರ್ವರ್ ಇಲ್ಲ ಅಂತ ಹೇಳಿದ್ರಾ? ಹಾಗಾಗಿ ನಿನ್ನೆಯಿಂದ ಬಂದಿದ್ರಾ? ಇವತ್ತೇ ಬಂದಿರೋದು ನೀವು? ಅದೇನಾ? ಹಾಂ. ಒಳಗಡೆ ತೊಗೊಳ್ಳಿಲ್ವಾ? ಯಾಕೆ? ಅಲ್ಲ, ಒಳಗಡೆ ತೊಗೊಬೋದು ನೀವು, ಕೊಡಲ್ಲ ಅನ್ನೋಕ್ಕಾಗಲ್ಲ. ಅವರು ಒಳಗಡೆ ತಗೊಬೋದು ನೀವು. 30 ಮೇಲೆ ಹಂಗಲ್ಲ ರೀ. 30 ಮೇಲೆ ಎಲ್ಲ 2,000 ಇದ್ರೂ ಕೊಡ್ಬೇಕು, 1,000 ಕೊಡ್ಬೇಕು. ಅದು ಬ್ಯಾಂಕ್ ಅದು. ಒಳಗಡೆ ಕೊಡ್ಸಿಬೇಕಾದ್ರೆ 2,000 ರೂಪಾಯಿ ತಗೋತೀನಿ, ಕೊಡಲ್ಲ. 25,000 ಅಂತ ತಗೋತೀನಿ, ಕೊಟ್ಟರೆ 2,000ನ 30 ಮೇಲೆ ತೊಗೊಬೇಕು. ಹಾಂ. 2,000 ತಗೋದು, 1,000 ತಗೋತಿಕ್ಕಾಗ. ಹಾಂ. ಎಲ್ಲಿ ನಿಮ್ಮ ತಾಯಿ? ಇವರೇನಾ? ಅವ್ರು 5,000 ತೊಗೊಬೇಕು, ಒಳಗಡೆ ಕೊಡ್ತಾ ಇಲ್ಲ. ಯಾಕೆ ಕೊಡಲ್ಲ? 30,000 ಮೇಲೆ ಇರ್ಬೇಕು ಅಂತಾರೆ. ತಗೊಳ್ಳಿ ಅಂತ 30,000 ಮೇಲೆ ಅಕೌಂಟಲ್ಲಿ ದುಡ್ಡು ಇಲ್ವಲ್ಲ. ಹಾಂ. ಅಲ್ಲ ರೀ, 1,000 ರೂಪಾಯಿ ಆದರೂ ಕೊಡಬೇಕು. ಬ್ಯಾಂಕ್ ಟ್ರಾನ್ಸಾಕ್ಷನ್ ಇರೋದು ಅದಕ್ಕೇ. ಆಯಿತಾ, ಇವರು 50,000 40,000 ಅಕೌಂಟ್ ಮಾಡ್ಕೊಂಡು ಟ್ರಾನ್ಸಾಕ್ಷನ್ ಸರಿಯಾಗಿ ಮಾಡಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ? ಹಾಂ. ವೀಕ್ಷಕ ನಮಸ್ಕಾರ. ಇವತ್ತೇನು ಬನ್ನೂರು SBI ಬ್ಯಾಂಕ್ ಶಾಖೆಯಲ್ಲಿ ಇರುವಂಥ ಸಮಸ್ಯೆ, ಕೆಲವೊಂದು ವಿಚಾರಗಳು. ಕಳೆದ ಸಾರಿ ಕೂಡ ಬ್ಯಾಂಕ್ ಬೀಗ ಕಳೆದೋಗಿ ಬೀಗ ಒಡೆದು ಒಳಗಡೆ ಹೋಗುವಂಥ ಸಂದರ್ಭ ಆಯಿತು. ಜೊತೆಗೆ ಇಲ್ಲಿ ತಾವೇನು ನೋಡ್ತಾಯಿದ್ದೀರಾ, ನಿನ್ನೆಯಿಂದನೂ ಕೂಡ ಬ್ಯಾಂಕ್ ಟ್ರಾನ್ಸಾಕ್ಷನ್ ಇಲ್ಲ. ಇವೇನು SBI ಬ್ರಾಂಚ್ ಕೊಟ್ಟಿರ್ತಾರೆ ಇವರು, ಸೇವಾ ಕೇಂದ್ರ, ಗ್ರಾಹಕರ ಸೇವಾ ಕೇಂದ್ರ ಅಂತ. ತಾವು ನೋಡಿದ್ರಿ, ತಾವು ಕೇಳಿದ್ರಿ ಗ್ರಾಹಕರ ಸೇವಾ ಕೇಂದ್ರದ ಬಗ್ಗೆ ಏನಿದೆ ಅಂತ. ಫಸ್ಟು ಯಾವುದೇ ಬ್ಯಾಂಕ್ ಆಗಿರ್ಬೋದು, ಗ್ರಾಹಕರಿಗೆ ಫಸ್ಟು ಮರ್ಯಾದೆ ಕೊಡೋದು ಕಲ್ತ್ಕೊಬೇಕು. ಜೊತೆಗೆ ಸಹನೆ ಅಂದ ಮಾತಾಡೋದು ಕಲಿಬೇಕು, ಇರೋ ಅಂಥ ವಿಚಾರ ಹೇಳೋದು ಕಲಿಬೇಕು ಅಂತ ಸಾರ್ವಜನಿಕ ಹೇಳೋವಂಥದ್ದು. ನೋಡಿ, ಅವ್ರು ಕೇಳಿದ್ರೆ ನೋಡಿ, ಇವರೆಲ್ಲ ಇಷ್ಟು ವಯಸ್ಸಾದವರು ಬಂದು ಊಟ ತಿಂಡಿ ಬಿಟ್ಟು ಕಾಯ್ಕೊಂಡು ಬೇರೆ ಊರಿಂದ ಏನು ಮಾಡ್ತಾರೆ ಅರ್ಥ ಮಾಡ್ಕೊಬೇಕು. ಇವರು ಇನ್ನೊಂದು ಕಡೆ ಅಕೌಂಟ್ ಇರುತ್ತೆ, ಇವ್ರ ಮನೆಯವ್ರು ಏನಾರು ಈ ಥರ ಹೋದಾಗ ಏನಾಗುತ್ತೆ ಹೇಳಿ?
ಹಾಗಾಗಿ ಸಂಬಂಧಪಟ್ಟಂಥವ್ರನ್ನ ಕೇಳಿದ್ರೆ ನನಗೆ ಗೊತ್ತೇ ಇಲ್ಲ, ಏನೋ ವೈರ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಅದು ಕೂಡ ನನ್ನ ಹತ್ರ ಆಡಿಯೋ ಸಾಕ್ಷಿ ಕೂಡ ಇದೆ ನೋಡಿ. ಈ ಥರ ಅಂಗವಿಕಲೆಲ್ಲ ಬರ್ತಾ ಇದ್ರೆ ಇಲ್ಲಿ ಏನು ಮಾಡ್ತಾರೆ ಇವರು?